ಹಾಯ್ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸ್ಯಾಟ್ಸ್ನಲ್ಲಿ ಮಕ್ಕಳ ಪ್ರೋಗ್ರೆಸಿವ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ಯಾಟ್ಸಲ್ಲಿ ಲಾಗಿನ್ ಆಗಿ, ಸ್ಯಾಟ್ಸಲ್ಲಿ ಈ ಥರ ಡ್ಯಾಶ್ಬೋರ್ಡ್ ಅಂತ ಇರುತ್ತೆ. ಇದರಲ್ಲಿ UDIS ಪ್ಲಸ್ ಡ್ಯಾಶ್ಬೋರ್ಡಲ್ಲಿ ಏನಿರುತ್ತೆ ಅಪ್ಪ ಅಂದರೆ ಮಕ್ಕಳ ಅಚೀವ್ಮೆಂಟ್ ರಿಪೋರ್ಟ್ ಇರುತ್ತೆ, ಎನ್ವಿರಾನ್ಮೆಂಟಲ್ ರಿಪೋರ್ಟ್ ಇರುತ್ತೆ, ಮಕ್ಕಳ ದಾಖಲಾತಿ ಬಗ್ಗೆ ಇರುತ್ತೆ. ಮಕ್ಕಳ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ಗೆ ಹೋಗಿ 1 to 10th ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10thಗೆ ಹೋಗಿ CCE ರಿಸಲ್ಟಿಗೆ ಹೋಗಿ ಇಲ್ಲಿ ಜನರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ. ನಿಮ್ಗೆ ಯಾವ ಸ್ಟ್ಯಾಂಡರ್ಡ್ ಬೇಕು, 5th ಅಂದರೆ 5th. ಎನ್ರೋಲ್ಮೆಂಟ್ ನಂಬರ್ ಬೇಕಾಗಿಲ್ಲ. ಸರ್ಚ್ ಬಟನ್ ಕೊಟ್ಟರೆ ಸ್ಟೂಡೆಂಟು ಥರ ಬರ್ತಾರೆ. ನಿಮಗೆ ಸ್ಟೂಡೆಂಟ್ದು ಇವಾಗ ಹುಲಿಗೆಮ್ಮ ಉಮೇಶ್ ಅವ್ರದ್ದು ಇವಾಗ ನಮಗೆ ಪ್ರೋಗ್ರೆಸಿವ್ ರಿಪೋರ್ಟ್ ಬೇಕಂದರೆ ಇದರಲ್ಲಿ ವಿವಲ್ಲಿ ಹೋಗಿ ಇವ್ರದ್ದು ಪ್ರೋಗ್ರೆಸಿವ್ ರಿಪೋರ್ಟ್ ಬಂತು. ಇದನ್ನು ನಾವು ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ, ಈ ಡೌನ್ಲೋಡ್ ಬಟನ್ ಕೊಟ್ಟರೆ ಇದು ಡೌನ್ಲೋಡ್ ಆಗುತ್ತೆ. ಈ ಥರ ಡೌನ್ಲೋಡ್ ಆಗುತ್ತೆ.